ಶ್ರೀ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಶೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇತುಃ. ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಹಲವು ರೀತಿಯ ಆಕ್ರಮಣಗಳನ್ನ, ದಾಳಿಗಳನ್ನ ನಡೆಸಿಯೂ ಪ್ರಹ್ಲಾದನಿಗೆ ಏನು ಮಾಡ್ಲಿಕ್ಕಾಗ್ಲಿಲ್ಲ. ಹೇಳಿದ್ರು ಏನೇನಾಯ್ತು, ಹಳ್ಳದಲ್ಲಿ ಹಾಕಿ ಮುಚ್ಚಿದ್ರು, ವಿಷ ಕುಡಿಸಿದ್ರು, ಉಪವಾಸ ಹಾಕಿದ್ರು, ಹಿಮದಲ್ಲಿ ಹೋಗ್ಬಿಟ್ರು, ಗಾಳಿ ಸುಳಿಯಲ್ಲಿ ಬಿಟ್ರು, ಬೆಂಕಿ ಮಧ್ಯಕ್ಕೆ ಹಾಕಿದ್ರು, ನೀರನ್ನು ಮುಳುಗಿಸಿದ್ರು, ಮೈ ಮೇಲೆ ಎಣ್ಣೆ ಸುರಿದು ಬೆಂಕಿ ಕೊಟ್ರು, ಪರ್ವತಗಳಿಂದ ಎತ್ತಿ ಹಾಕಿದ್ರು. ಯಾವ ರೀತಿಯಿಂದಲೂ ಕೂಡ ಪಾಪವೇ ಮಾಡದ ಪ್ರಹ್ಲಾದನನ್ನು ಎಷ್ಟು ರೀತಿಯಿಂದ ತೊಂದರೆ ಕೊಡ್ಬೋದು ಅಷ್ಟೂ ರೀತಿಯಿಂದ ತೊಂದರೆ ಕೊಟ್ಟರು ಕೂಡ ಅವನನ್ನ ಏನು ಅಲ್ಲಾಡಿಸ್ಲಿಕ್ಕಾಗ್ಲಿಲ್ಲ. ಚಿಂತಾಂ ದೀರ್ಘತಮಾಂ ಪ್ರಾಪ್ತಸ್ತತ್ಕರ್ತುಂ ನಾಭ್ಯಪದ್ಯತ ಏಷ ಮೇ ಬಹ್ವ ಸಾಧೂಕ್ತೋ ವಧೋಪಾಯಾಶ್ಚ ನಿರ್ಮಿತಾಃ. ತೈಸ್ತೈರ್ದೋಹೈಃ ಅಸದ್ಧರ್ಮೈಃ ಮುಕ್ತಸ್ವೇನೈವ ತೇಜಸಾ. ದೀರ್ಘತಮಾಂ ಚಿಂತಾಂ ಪ್ರಾಪ. ನಮಗೆ ಬದುಕ್ಲಿಕ್ ಚಿಂತೆ ಆದ್ರೆ ಅವನಿಗೆ ಕೊಲ್ಲಿಕ್ ಚಿಂತೆ. ಹೆಂಗಪ್ಪ ಕೊಲ್ಲಿ ಅಂತ. ತತ್ಕರ್ತುಂ ನಾಭ್ಯ ಪದ್ಯತ. ಯಾವ ರೀತಿಯಿಂದಲೂ ಅವನನ್ನ ನಾವು ಹೇಳುದಿಲ್ವ, ರೋಮ ಕೊಂಕಿಸ್ಲಿಕ್ಕೆ ಆಗ್ಲಿಲ್ಲ ಅಂತ. ಅವನನ್ನು ಯಾವ ರೀತಿಯಿಂದಲೂ ಕೂಡ ನೋಯಿಸ್ಲಿಕ್ಕೆ ಅಥವಾ ಅವನ ಕೆಲವರಿಗೆ ಏನಂದ್ರೆ ನೇರ ತೊಂದರೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ಅವ್ರಿಗೆ ಇಷ್ಟ ಇರುವ ಯಾವುದೋ ಪದಾರ್ಥ ಸಿಕ್ಕದಾಗಿ ಮಾಡುದು, ಅಥವಾ ಅವ್ರಿಗೆ ಯಾವ್ದು ಇಷ್ಟ ಇಲ್ವೋ ಅಂತದ್ದೇ ಪದಾರ್ಥ ಮಾಡಿಸುದು, ಅಥವಾ ಅವ್ರ ಎದುರುಗಡೆ ಯಾವ ಆಕ್ಷನ್ ಇಷ್ಟ ಆಗಲು ಅದನ್ನ ಜೋರಾಗಿ ಒಂದ್ಸರ್ತಿ ಅವ್ರ ಮುಂದೆ ಮಾಡ್ಕೊಂಡು ಹೊರಟೋಗುದು, ಮೂತಿ ತೀಗುದು. ಈಗ ಒಬ್ಬೊಬ್ರಿಗೆ ಒಂದೊಂದಿರುತ್ತೆ. ನಮ್ಮಲ್ಲಿ ಒಬ್ರು ಹಿರಿಯರಿದ್ರು, ಗುರುಗಳಿಗೆ ಅಡಿಗೆ ಮಾಡ್ತಿದ್ರು. ಅವರಿಗೆ ಚಪ್ಪಾಳೆ ಬಡಿದ್ರೆ ಸಿಟ್ಟು ಬರ್ತಿತ್ತು. ಅಂದ್ರೆ ಅವ್ರು ಅಡಿಗೆ ಮಾಡುವಾಗ, ಅಂದ್ರೆ ಅವರನ್ನ ಕರಿಯುವಾಗ ಹೆಸರಿಡಿದು ಕರಿಬೇಕು, ಹೀಗೆ ಚಪ್ಪಾಳೆ ಹೇಯ್ ಅಂತ ಚಪ್ಪಾಳೆ ಹೊಡೆದು ಕರಿಬಾರದು ಅಂತ ಅವ್ರದ್ದೊಂದು. ಹುಡುಗರು ಕೇಳ್ಬೇಕಾ? ಸುಮ್ನೆ ಅವ್ರು ಆ ದಾರಿಯಲ್ಲಿ ಹೀಗೆ ಹೋಗ್ಬೇಕಾದ್ರೆ ಆ ಕಡೆಯಿಂದ ಹೋಗೋ ಚಪ್ಪಾಳೆ ಹೊಡೆದು ಹೊರಟೋಡು. ಅವನು ಒಲೆಯಿಂದ ಕೊಳ್ಳಿ ತಗೊಂಡು ಇಡೀ ಊರು ಸುತ್ತುತ್ತಾ ಇದ್ದ, ಯಾರು ಚಪ್ಪಾಳೆ ಹೊಡೆದಿದ್ದು ಅಂತ. ಕೊಳ್ಳಿದೇವ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ತರದ ಮೆಂಟಲಿ ಇರಿಟೇಟ್ ಆಗುವಂತಹ ಸಂಗತಿಗಳಿರ್ತವೆ. ಹಾಗೆ ಈ ಪ್ರಹ್ಲಾದನಿಗೆ ಯಾವ ರೀತಿಯಿಂದಲೂ ಅವನನ್ನ ಇರಿಟೇಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವನಿಗೆ ದೈವ ಭಕ್ತಿ ಹೆಚ್ಚಾದ್ರಿಂದಾಗಿ ಅವನು ಸ್ವಲ್ಪ ಧ್ಯಾನ, ಜಪ, ಅನುಷ್ಠಾನ ಇದಕ್ಕೆ ಕೂತ್ರೆ ಅದಕ್ಕೆ ಭೂತಗಳನ್ನ ಬಿಡುದು, ಪ್ರೇತಗಳನ್ನ ಬಿಡುದು, ಜಪ ಮಾಡ್ಲಿಕ್ಕೆ ಆಗದ ಹಾಗೆ ಮಾಡುದು. ಆದ್ರೆ ಇರಿಟೇಟ್ ಆಗ್ತಿರ್ಲಿಲ್ಲ. ಅದು ಪ್ರಹ್ಲಾದನ ದೊಡ್ಡತನ. ನಮ್ಗೆ ಜೀವನದಲ್ಲಿ ಯಾರಾದ್ರೂ ಬೈದ್ರೆ ಸಿಟ್ಟು ಬರುತ್ತೆ ಅಂತ ಅನ್ಸಿದ್ರೆ ಬೈಯೋರಿಗೆ ಖುಷಿ ಆಗ್ಬಿಡುತ್ತೀನಿ. ಇವನನ್ನ ಈ ತರ ಬೈದ್ರೆ ಇವನಿಗೆ ಸಿಟ್ಟು ಬರುತ್ತೆ ಬೇಕು ಅಂತ ಅದೇ ತರದ ನಮ್ಮ ವೀಕ್ನೆಸ್ ತಿಳ್ಕೊಂಡು ಅದನ್ನೇ ಹಿಂಸೆ ಮಾಡ್ತಿರ್ತಾರೆ. ಆದ್ರೆ
ಯಾವಾಗ ಆ ಬೈದದಕ್ಕೆ ಪ್ರತಿಕ್ರಿಯೆ ನಾವು ಕೊಡದೆ ಅತ್ಯಂತ ಸಮಾಧಾನದಿಂದ ಏನಂದ್ರೆ ಏನು ಗಂಟು ಹೋಗುತ್ತಾ, ಅವನ್ ಬಾಯಿ ಒಂದಿಷ್ಟೊತ್ತು ರಗಳ ರಗಳ ಶಬ್ದಗಳಿಂದ ತುಂಬಿ ತುಳುಕಿ ಬಚ್ಚಲಾಗತ್ತೆ ಅನ್ಕೊಂಡು ಸುಮ್ನಾದ್ರೆ ಟೆನ್ಷನ್ ಇರಲ್ಲ. ಇವನು ಇಲ್ಲ ನನಗೆ ಹಾಗ್ ಬೈಯುದ್ ತಪ್ಪು, ಹಾಗ ಅನ್ನೋದಂದ್ರೇನು, ಈಗ ಅನ್ನೋದಂದ್ರೇನು, ಈ ತರದ ಪ್ರತಿಕ್ರಿಯೆ ಇರ್ಲಿಲ್ಲ. ಎಷ್ಟೆಷ್ಟು ಕೆಟ್ಟ ಕೆಲಸ ಅವನಿಗೆ ಚಿಂತೆ ಹತ್ತಿ ಅವನು ಅನ್ಕೋತಾನೆ, ನಾನು ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿ ಅವನನ್ನ ಹಿಂಸೆಯಿಂದ ನೋಯಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ, ಬಗೆ ಬಗೆಯ ದ್ರೋಹಗಳನ್ನ ಮಗನಾದವನಿಗೆ ಅಪ್ಪನಾದವ ಮಾಡಬಾರದ ರೀತಿಯ ಕೃತ್ಯಾದಿ ಪ್ರಯೋಗಗಳನ್ನು ಕೂಡ ಮಾಡಿ ಆಯ್ತು. ಆದ್ರೆ ಈ ಗಟ್ಟಿಪಿಂಡ ಅಲ್ಲಾಡುವುದೇ ಇಲ್ಲ. ಏನ್ ಮಾಡಿದ್ರು ತಲೆನೇ ಕೆಡಿಸ್ಕೊಳ್ಳಲ್ಲ. ಏನ್ ಮಾಡುದು ಇವನನ್ನ, ಸ್ವಸಾಮರ್ಥ್ಯದಿಂದಲೇ ತನ್ನನ್ನು ತಾನು ರಕ್ಷಿಸಿಕೊಳ್ತಾನೆ ಅಂತ ತಲೆಯೆಲ್ಲ ಕೆರ್ಕೊಂಡ. ಎಷ್ಟು ಕೆರ್ಕೊಂಡ್ರು ಪರಿಹಾರ ಸಿಗ್ಲಿಲ್ಲ, ಕೆರ್ಕೊಂಡಿದ್ದೇ ಬಂತು. ಕಿರಿಕಿರಿ ಕಿರಿಕಿರಿ ಆಗ್ತಾ ಇತ್ತು. ನನ್ನ ಸಮೀಪದಲ್ಲೇ ಇದ್ದಾನೆ, ಎಲ್ಲೋ ದೂರದಲ್ಲಿದ್ದು ಅವನನ್ನ ಅಲ್ಲಿಂದ ಅಲಗಾಡಿಸ್ಲಿಕ್ಕೆ ಆಗ್ಲಿಲ್ಲ. ಇಲ್ಲ, ನಮ್ಮ ಮನೆಯಲ್ಲೇ ಬಿದ್ಕೊಂಡಿದ್ದಾನೆ. ಎಲ್ಲ ಹಾಕಿದ್ರು ಅಲ್ಲೇ ಆರಾಮಾಗಿರ್ತಾನೆ. ನೀವು ಬೆಂಕಿಗೆ ಹಾಕಿದ್ರೆ ಅಲ್ಲೇ ನರಹರಿ ನರಹರಿ ಹರಿ 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 ಅಂತಿರ್ತಾನೆ. ನೀರಿಗೆ ಹಾಕಿದ್ರೆ ಅಲ್ಲೂ ಹರಿ 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 ಹರಿ. ಸ್ವಲ್ಪ ಫಾಸ್ಟ್ ಆಗ್ಬೋದೇನೋ ಚಳಿಗೆ. ಇನ್ ಏನ್ ಮಾಡಿದ್ರು ಇವನನ್ನ ಅಲ್ಲಾಡಿಸ್ಲಿಕ್ಕೆ ಆಗ್ತಿಲ್ಲಲ್ಲ. ಬಾಲಕನಾಗಿದ್ರು ಕೆಲವೊಂದ್ ಸರ್ತಿ ಏನಾಗುತ್ತೆ, ಶಿಕ್ಷೆ ಕೊಟ್ಟು ತೀವ್ರವಾಗಿ ಪೇಚಿಗೆ ಸಿಲುಕಿಸಿದ್ರೆ ಕನಿಷ್ಠ ಪಕ್ಷ ಹೀಗಿದ್ರೆ ನನಗೆ ಇಲ್ಲಿ ಬದುಕ್ಲಿಕ್ಕೆ ಆಗಲ್ಲ, ಅದರಿಂದಾಗಿ ನಾನು ಅವ್ರು ಹೇಳಿದ ಹಾಗೆ ಬದುಕುದೇ ಉತ್ತಮ, ಇಲ್ಲಾಂದ್ರೆ ನನ್ನನ್ನು ಈ ರೀತಿ ಉಪದ್ರ ಕೊಟ್ಟು 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 ಚಿತ್ರಹಿಂಸೆ ಮಾಡಿ ಪ್ರಾಣ ತಿಂತಾರೆ ಅಂತ ಬಹಳ ಬೇಗ ಈ ಚಿತ್ರಹಿಂಸೆ ಕೊಡುವುದರ ಉದ್ದೇಶ ಏನು ಅಂದ್ರೆ, ಎಷ್ಟೋ ಸರ್ತಿ ಶತ್ರುಗಳು ಅವರ ಕಡೆಗೆ ವಾಲುವಂತೆ ಮಾಡಿಕೊಳ್ಳುವಂತದ್ದು ಉದ್ದೇಶ. ಆದ್ರೆ ಇವನ ಬುದ್ಧಿ ಚೂರೂ ನಾಶ ಆಗಿಲ್ಲ. ನಮ್ಮ ದೇಶದಲ್ಲಿ ಕರಿ ನೀರಿನ ಶಿಕ್ಷೆ ಅಂತ ನೀವು ಕೇಳಿದ್ದಿದ್ರೆ ಅದರ ಉದ್ದೇಶ ಇದ್ದದ್ದು ಏನಂದ್ರೆ ಅವರ ಬುದ್ಧಿ ನಾಶ ಮಾಡ್ಬೇಕು ಅಂತ. ವ್ಯಕ್ತಿಯನ್ನ ಕೊಂದ್ರೆ ಆಕ್ರೋಶ ಜಾಸ್ತಿ ಆಗತ್ತೆ ಅಂತ ಅವರ ಬುದ್ಧಿಯನ್ನ ಕೊಂದು ಬಿಟ್ರೆ ಆವಾಗ ಅವರು ಮುಂದೆ ಈ ಸ್ವಾತಂತ್ರ್ಯ ಹೋರಾಟದ ರೂಪುರೇಷೆಗಳನ್ನೆಲ್ಲ ಮಾಡಿ ಮತ್ತೊಂದಿಷ್ಟು ಜನರನ್ನ ಕೂಡು ಹಾಕಿ ಮತ್ತೊಂದಿಷ್ಟು ಕ್ರಾಂತಿಗಳನ್ನಾಗದಂತೆ ತಡಿಬೇಕು ಅಂದ್ರೆ ಕ್ರಾಂತಿ ವೀರರು ಅಂತಿರುವವರನ್ನೆಲ್ಲ ಈ ರೀತಿ ಶಿಕ್ಷೆಗೆ ಒಳಪಡಿಸಿ ಅವರನ್ನ ಶಾಂತಿಯಾಗಿಸ್ಬೇಕು, ಅವರನ್ನ ಅಲ್ಲಾಡಿಸ್ಲಿಕ್ಕೆ ಬಿಡಬಾರದು. ಎಲ್ಲೂ ಕೂಡ ಯಾವುದೇ ಚಟುವಟಿಕೆಯಲ್ಲಿ ಅವರನ್ನ ಏನು ಚಲಾವಣೆಯಲ್ಲಿ ಇಲ್ಲದಂತೆ ಮಾಡ್ಬೇಕು ಅಂತ ಬಹಳ ಪ್ರಯತ್ನ ನಡೆಸ್ತಾ ಇದ್ರು. ಆ ಪ್ರಯತ್ನವೇ ಇಲ್ಲಿ ಇತ್ತು. ಇವನಿಗೆ ಆಶ್ಚರ್ಯ, ಇಷ್ಟು ಪ್ರಯತ್ನ ಮಾಡಿದ್ರೆ ಚುರುಕ್ ಚುರುಕಾಗಿ ಇದ್ದಾನಲ್ಲಿ ಹುಡುಗ, ಮಂಕೆ ಆಗಲ್ಲ. ಎಷ್ಟೋ ಸರ್ತಿ ಏನಾಗುತ್ತೆ ಅಂದ್ರೆ ಶಿಕ್ಷೆ ಕೊಡ್ಬೇಕು ಅಂತ ಕೆಲವೊಮ್ಮೆ ಮನೆಯಲ್ಲಿ ದೊಡ್ಡವರು ಸರಿಯಾಗಿ ಗಮನಿಸದೆ ಜೈಲಲ್ಲಿ ಹಾಕಿದಾಗೆ ರೂಮಲ್ಲಿ ಹಾಕಿ ಕೂಡಾಕ್ಬಿಡ್ತಾರೆ. ಆಮೇಲೆ ಯಾಕೋ ಬುದ್ಧಿ ಮಂಕಾಗಿ ಅಲ್ಲಿ ತನಕ ಎಷ್ಟೆಲ್ಲ ಚಟುವಟಿಕೆ ಆರಾಮಾಗಿದ್ದವರು ಆಮೇಲೆ ಪೂರ್ತಿ ಒಂಥರ ಹೆಡ್ ಅಂತರ ಆಗ್ಬಿಡ್ತಾರೆ. ಅಂತಹ ಮಕ್ಕಳನ್ನ ಎಷ್ಟೋ ನೋಡಿದ್ದೇನೆ ನಾನು. ಅಂದ್ರೆ ಅಯ್ಯೋ ಅನ್ಸುತ್ತೆ. ಅವರೇ ಬಂದ ಆಮೇಲೆ ಅಪ್ಪ ಅಮ್ಮ ಹತ್ತದ್ದು ಇದೆ. ಅಯ್ಯೋ ಮಗು ಮೊದ್ಲು ತುಂಬಾ ಚುರುಕಿದ್ದ, ತುಂಬಾ ಉಪದ್ರ ಮಾಡ್ತಾನೆ ಅಂತ ಒಂದ್ಸರ್ತಿ ಕತ್ಲೆ ಕೋಣೆಯಲ್ಲಿ ಹಾಕಿ, ಅವನಿಗೆ ಕತ್ಲೆ ಅಂದ್ರೆ ಆಗಲ್ಲ ಅಂತ ಬೇಕು ಅಂತ ಕತ್ಲೆ ಕೋಣೆಯಲ್ಲಿ ಹಾಕ್ಬಿಟ್ಟಿದ್ದಾರೆ. ಅವನು ಆ ಕತ್ಲೆಗೆ ಹೆದರಿ ಮತ್ತೆ ಯಾವತ್ತೂ ಕೂಡ ಅವನ ಬುದ್ಧಿ ಸ್ಥಿಮಿತಕ್ಕೆ ಬರ್ಲೇ ಇಲ್ಲ. ನಾವೇ ಮಗುವನ್ನ ಹಾಳು ಮಾಡಿದ್ವಿ, ನಮ್ಮ ಕೈಯಾರೆ ನಾವು ಮಗುವನ್ನ ಹಿಂಸೆ ಆಗತ್ತೆ, ತೊಂದರೆ ಕೊಡುತ್ತದೆ ಅಂತ ಹೇಳಿ ಬುದ್ಧಿ ಕಲಿಸ್ಲಿಕ್ಕೋಸ್ಕರ ಮಾಡ್ಲಿಕ್ಕೆ ಹೋಗಿ ಈಗ ನಾವೇ ಬುದ್ಧಿ ಕಳ್ಕೊಳ್ಳೋ ಸ್ಥಿತಿಗೆ ಬಂದಿದೆ. ಆದ್ರೆ ಈ ಹುಡುಗನಿಗೆ ಏನೂ ಆಗಲ್ಲಲ್ಲ. ವರ್ತಮಾನೋ ವಿದೂರೇವ ಬಾಲೋಪ್ಯ ಜಡಧೀರಯಂ ನ ವಿಸ್ಮರತಿ ಮೇನಾರ್ಯಂ ಶುನಶೇಪ ಇವ ಪ್ರಭು. ಶುನಶೇಪ ಒಂದು ಕಥೆ ಅಂದ್ರೆ, ಹರಿಶ್ಚಂದ್ರ ಅವನಿಗೆ ಒಬ್ಬ ಮಗ ಇರ್ತಾನೆ, ರೋಹಿತ ಅಂತ ಅಥವಾ ರೋಹಿತಾಶ್ವ ಅಂತ ಕರೀತಾರೆ. ವಸ್ತುತಃ ಅವನನ್ನ ವರುಣದೇವ ಅವನಿಗೆ ಕೊಟ್ಟದ್ದು ಹುಟ್ಟಿದೊಡನೆ ನನಗೆ ಬಲಿ ಕೊಡ್ಬೇಕು ಅಂತ. ಅವನು ಏನೇನೋ ಕಾರಣಗಳನ್ನು ಕೊಟ್ಟು ಬಲಿ ಕೊಡ್ಬೇಕು ಅಂದ್ರೆ ಅದಕ್ಕೊಂದಿಷ್ಟು ನಿಯಮ ಇದೆ.
ಮಗು ಇನ್ನು ಕಣ್ಣೇ ಬಿಟ್ಟಿಲ್ಲ. ಕಣ್ ಬಿಟ್ಮೇಲೆ ಹಲ್ಲೇ ಬಂದಿಲ್ಲ. ಹಲ್ ಬಂದ್ಮೇಲೆ ಎರಡೇ ಬಂದಿದೆ. ದವಡೆ ಬರ್ಲಿ. ದವಡೆ ಬಂದು ಸ್ವಲ್ಪ ದೊಡ್ಡದಾದ್ಮೇಲೆ ಪೂರ್ತಿ ಓಡಾಡಿ ಅದಕ್ಕೆ ಮಾತೇ ಬರ್ಲಿಲ್ಲ. ಮಾತು ಬರುವಷ್ಟೊತ್ತಿಗೆ ನಾರದ್ರು ಸ್ವಲ್ಪ ಬುದ್ಧಿ ಹೇಳಿ ಆ ಮಗುವನ್ನ ಆ ಜಾಗದಿಂದ ಓಡಿಸ್ಬಿಟ್ರು. ನೀನ್ ಇಲ್ಲೇ ಇದ್ರೆ ನಾಳೆ ನಿನ್ನನ್ನೇ ಓಂ ಸ್ವಾಹ ಅಂತ ರೋಹಿತಂ ಆ ನಿವೇದಯಾಮಿ ಅಂತ ಹೇಳಿ ಯಜ್ಞದಲ್ಲಿ ಸಮರ್ಪಣೆ ಮಾಡಿ ಬಿಡ್ತಾರೆ, ಹೊರಡು ಅಂತ. ಸರಿ, ಆತ ಹೊರಟ ಕೆಲವೇ ದಿವಸಗಳಲ್ಲಿ ಆ ಆಹುತಿಯ ವ್ರತವನ್ನ ಕೊಟ್ಟ ಮಾತನ್ನು ತಪ್ಪಿದ್ರಿಂದ ಅವನಿಗೆ ಜಲೋದರ ರೋಗ ಬರುತ್ತೆ. ಹರಿಶ್ಚಂದ್ರನಿಗೆ ಅಂದ್ರೆ ನೀರು ತುಂಬಿಕೊಳ್ಳುದು ಎಲ್ಲಾ ಕಡೆ. ಈ ಮೇದೋಜೀರಕಾಂಗ, ಜಠರ, ಆಮೇಲೆ ಕರುಳು, ಚಿಕ್ಕ ಕರುಳು ಎಲ್ಲಾ ಕಡೆಯಲ್ಲೂ ಕೂಡ ನೀರು ತುಂಬಿಕೊಂಡು ಹೊಟ್ಟೆ ಉಬ್ಬರಿಸ್ಬಿಡೋದು. ಇದರಿಂದ ಪರಿಹಾರ ಏನು ಅಂತ ಏನ್ ಮಾಡಿದ್ರು ಗೊತ್ತಾಗ್ಲಿಲ್ಲ. ಕೊನೆಗೆ ರೋಹಿತಾಶ್ವನಿಗೆ ಗೊತ್ತಾಗುತ್ತೆ, ಎಲ್ಲೋ ತುಂಬಾ ಊರಿಂದ ದೂರಕ್ಕೆ ಹೋದವನಿಗೆ, ಅಪ್ಪನಿಗೆ ಹೀಗಾಗಿದೆ, ನನ್ನಿಂದಾಗಿ ತುಂಬಾ ತೊಂದರೆ ಆಗ್ತಾ ಇದೆ, ನಾನೇನಾದ್ರೂ ಮಾಡಿ ಪರಿಹಾರ ಮಾಡ್ಬೇಕು ಅಂತ ಹೇಳಿ ಮರಳಿ ವಾಪಸ್ ಬರುವಾಗ ಮತ್ತೆ ನಾರದರು ಸಿಗ್ತಾರೆ. ಏನಪ್ಪಾ ಏನ್ ಮಾಡ್ತಾ ಇದ್ದಿ? ನಾನು ಹೊರಟಿದ್ದೇನೆ. ಸರಿ, ನೀನ್ ಹೊರಟ್ರೆ ನಿನ್ನನ್ನ ಬಲಿ ಕೊಟ್ಬಿಡ್ತಾರೆ, ನಿಂಗೆ ಈ ಮಾನವ ಶರೀರ ಸಾಧನೆಗೆ ಬೇಕು ಅಂತ ಏನ್ ಅನ್ನಿಸ್ತಿಲ್ವಾ? ಬೇಕು, ಆದ್ರೆ ಅಪ್ಪನ ಋಣ ತೀರಿಸುದು ಬದುಕಿದ್ದಾಗ್ಲೇ ಅವರಿಗೆ ಉಪಾಯದಿಂದ ಏನಾದ್ರೂ ಉಪಕಾರ ಮಾಡ್ಬೇಕು ಹೊರತು ಆಮೇಲೆ ನಾನು ಅದ್ದೂರಿಯಾಗಿ ಒಂದು 100 ಜನಕ್ಕೆ ಊಟ ಹಾಕ್ತೇನೆ, ಅನಾಥಾಶ್ರಮಕ್ಕೆ ಹೋಗಿ ಬರ್ತೇನೆ ಅಂದ್ರೆ ಏನ್ ಉಪಯೋಗ? ಈಗ ಏನಾದ್ರೂ ಹೋಗಿ ಅವರಿಗೆ ಉಪಕಾರ ಮಾಡ್ಬೇಕು ಅಂತ ಅನ್ಕೊಂಡು ರೋಹಿತಾಶ್ವ ಹೊರಟ್ರೆ ಕೊನೆಗೆ ನಾರದರು ಹೇಳ್ತಾರೆ, ನೀನೊಂದು ಉಪಾಯ ಮಾಡು, ನಿನ್ನ ಸಮ ವಯಸ್ಕನಾದ ಯಾರನ್ನಾದ್ರೂ ಒಬ್ಬರನ್ನ ಕರ್ಕೊಂಡು ಹೋಗು, ಅವನನ್ನ ಹೇಳು ಹೀಗೆ ನಿನ್ನನ್ನ ಯಜ್ಞಕ್ಕಾಗಿ ಕರ್ಕೊಂಡು ಹೋಗ್ತದೆ. ಎಷ್ಟೋ ಜನಕ್ಕೆ ಏನೇನೋ ಸಮಸ್ಯೆ ಇರುತ್ತೆ. ಸರಿ, ಹಾಗೆ ಹೇಳಿ ಹೊರಟೋದ್ರೆ ಇವ್ನು ಹುಡ್ಕೊಂಡು ಬರುವಾಗ ಒಂದು ಅಜೀಗರ್ತ ಅಂತ ಒಬ್ಬ ಋಷಿ ಸಿಗ್ತಾನೆ. ಅವನ ಹತ್ರ ಕೇಳ್ತಾನೆ. ಅವನು ಹೇಳ್ತಾನೆ, ನಂಗೆ 3 ಮಕ್ಳಿದ್ದಾರೆ, ಅದ್ರ ದೊಡ್ಡವನ ನಾನ್ ಕೊಡಲ್ಲ ಅಂತಾನೆ. ಕೊನೆಯವಳನ್ನ ಅಮ್ಮ ಹೇಳ್ತಾಳೆ, ನಾನ್ ಕೊಡಲ್ಲ ಅಂತಾಳೆ. ಇದು ಮೇಲಕ್ಕೂ ಬೇಡ ಕೆಳಕ್ಕೂ ಬೇಡ ಅಂತೇಳಿ ಮಧ್ಯದವನ್ ನಾನೇ ಇದ್ದೇನೆ ಅಂತ ತುಂಬಾ ಬೇಜಾರಲ್ಲಿ ಹೇಳ್ತಾನೆ, ನಾನು ಯಾರಿಗೂ ಬೇಡ, ಈ ದುಡ್ಡನ್ನು ನಮ್ಮ ಅಪ್ಪ ಮನೆಗೆ ಕೊಟ್ಟು ನನ್ನನ್ನು ಕರ್ಕೊಂಡು ಹೋಗು ಅಂತ ಶೂನ್ಯಶೇಪ ಹೊರಟು ಬಿಡ್ತಾನೆ. ಅವನಿಗೆ ತುಂಬಾ ಆಸೆ, ವೇದಾಧ್ಯಯನ, ಶಾಸ್ತ್ರಾಧ್ಯಯನ. ಚಿಕ್ಕಂದಿನಿಂದಲೂ ಅವನ ಕಲ್ತಾನೆ. ಕನಸೇನು ಅಂದ್ರೆ ವಿಶ್ವಾಮಿತ್ರ ಗುರುಗಳಂತವ್ರ ಹತ್ರ ನಾನು ವೇದಾಧ್ಯಯನ ಮಾಡಬೇಕು ಅಂತ. ಸರಿಯಾಗಿ ಏನಾಯ್ತು, ಮನೆಗೆ ಕರ್ಕೊಂಡು ಹೋಗುವಷ್ಟು ದಾರಿಯಲ್ಲಿ ವಿಶ್ವಾಮಿತ್ರರು ಸಿಕ್ಕೇ ಬಿಡ್ತಾರೆ. ಸಿಕ್ಕಾಗ ಅವನ ಭಯಕ್ಕೆ ಉತ್ತುಂಗಕ್ಕೆ ಏರ್ಬಿಡುತ್ತೆ. ಗುರುಗಳ ಹತ್ರ ಹೋಗಿ ಕಾಲಿಗಡ್ಡ ಬಿದ್ದು ನನ್ನನ್ನು ರಕ್ಷಿಸಿ, ನೀವು ಸಿಗುದೇ ಇಲ್ಲ, ಆ ಕಡೆ ಅಪ್ಪನಿಗೂ ಬೇಡ ಅಮ್ಮನಿಗೂ ಬೇಡ, ನೀವು ಸಿಗಲ್ಲ ಅಂತ ನಾನು ನನ್ನನ್ನ ಈ ಯಜ್ಞಕ್ಕೆ ಆಹುತಿ ಕೊಟ್ಟು ಬಿಟ್ಟೆ. ಆದ್ರೆ ಈಗ ನೀವು ಸಿಕ್ಕಿದ್ಮೇಲೆ ನನಗೆ ಬದುಕಬೇಕು ಅಂತ ಅನಿಸ್ತಿದೆ, ಏನಾದ್ರೂ ಮಾಡಿ ನನ್ನನ್ನು ಉಳಿಸಿ ಅಂತ ಅಲವತ್ತುಕೊಂಡ ಗೋಗರ್ದ. ಏನಾದ್ರೂ ಮಾಡಿ ನನ್ನನ್ನು ರಕ್ಷಿಸಿ ಅಂತ ಕೇಳ್ಕೊಂಡ ಮತ್ತೆ. ಅವರಿಗೂ ಪಾಪ ಗೊತ್ತಾಯ್ತು ಅವನ ಕಾತರ, ಕಲಿಬೇಕು ಅನ್ನುವ ತಹತಕಿಕೆ ಅತ್ಯಂತ ಪ್ರಾಮಾಣಿಕವಾದದ್ದು. ಇಷ್ಟು ಒದ್ದಾಡುವವನಿಗೆ ಖಂಡಿತ ವಿದ್ಯೆಗಾಗಿ ಹೀಗೆ ಹಾತೊರೆಯವನಿಗೆ ಜೀವನ ಯಾವತ್ತೂ ಕೂಡ ಕಷ್ಟ ಕೊಡಲ್ಲ. ನೀನು ಹೋಗು, ಯೂಪಸ್ತಂಭದಲ್ಲಿ ನಿನ್ನನ್ನು ಕಟ್ಟಿ ಹಾಕುವಾಗ್ಲೂ ನೀನು ನಿಶ್ಚಿಂತೆಯಿಂದ ಈ ಮಂತ್ರಗಳನ್ನ ನೀನು ಅಲ್ಲಿ ಅನುಸಂಧಾನ ಮಾಡು, ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅವನಿಗೊಂದಿಷ್ಟು ಉಪದೇಶ ಮಾಡಿ ಕಳಿಸ್ತಾರೆ. ಕಳಿಸಿದ ಮೇಲೆ ಅವನಿಗೆ ಅಲ್ಲಿ ವರುಣ ದೇವತಾಕವಾದ ವರುಣನ ವಿಶೇಷವಾದ ಸನ್ನಿಧಾನದಲ್ಲಿ ವಾಸುದೇವ ರೂಪನ ಪರಮಾತ್ಮನ ಚಿಂತನೆಯನ್ನ ಅಲ್ಲಿ ಅವನು ಮಾಡ್ತಾನೆ. ಮಾಡಿದಾಗ ವರುಣ ಹೇಳ್ತಾನೆ, ಇಂಥ ಒಬ್ಬ ಜ್ಞಾನಿಯನ್ನ ನಾನು ನನ್ನ ಯಜ್ಞದಲ್ಲಿ ಬಲಿ ತಗೊಂಡೆ ಅನ್ನೋದಕ್ಕಿಂತ ಅತ್ಯಂತ ಹೆಚ್ಚಿನ ಬಲಿ ಅಂದ್ರೆ ಪೂಜೆ ಅಂತ ಅರ್ಥ. ಬಲಿ ಅಂದ್ರೆ ಕೇವಲ ತಲೆ ಕಡ್ದು ನೆತ್ತರು ತರ್ಪಣ ಕೊಡುವುದಲ್ಲ. ಬಲಿ ಅಂತಂದ್ರೆ ಗೌರವದಿಂದ ಆ ವ್ಯಕ್ತಿಗೆ ಅಥವಾ ದೇವತಾ ಶಕ್ತಿಗೆ ಸರ್ವಸ್ವವನ್ನು ಕೊಡುವಂತಹ ರೀತಿಯಲ್ಲಿ ಒಂದು ಸಮರ್ಪಣೆಯನ್ನ ಮಾಡುವಂಥದ್ದು ಉತ್ತಮವಾದ ಸಮರ್ಪಣೆ. ವರುಣ ಹೇಳ್ತಾನೆ, ಇದಕ್ಕಿಂತ ಒಬ್ಬ ವ್ಯಕ್ತಿಯಿಂದ ಲೋಕದಲ್ಲಿ ಅವನು 100 ಮಂತ್ರಗಳನ್ನ ಕಾಣ್ತಾನೆ, ಅಲ್ಲೇ ಟ್ರಾನ್ಸಿಗೆ ಹೋಗ್ಬಿಡ್ತಾನೆ. ಒಳಗಿಂದೊಳಗೆ ಅವನಿಗೆ ಅಳು ಬಂದ್ಬಿಡುತ್ತೆ, ನನಗೆ ಇನ್ನು ಬದುಕಿಲ್ಲ. ಪ್ರಾರ್ಥನೆ ಅಂತಂದ್ರೆ ದೇವರ ಹತ್ರ ಬದುಕಿಸ್ಬೇಕು ಅಂತ ಕೇಳುವುದಲ್ಲ. ಗುರುಗಳು ಸಿಕ್ಕಿಯೂ ವಿದ್ಯೆ ನನ್ನ ಕೈಯ ತನಕ ಬಂದು ಕೂಡ
ಅವರ ಜೊತೆಗೆ ಒಡನಾಟ ಮಾಡಿ, ಅವರ ಸೇವೆ ಮಾಡಿ, ಅವರಿಂದ ಒಂದು ಒಳ್ಳೆಯ ಜ್ಞಾನದ ರಸವನ್ನ, ಅಮೃತವನ್ನ ಪಾನ ಮಾಡುವ ಅವಕಾಶ ಕೈ ತಪ್ಪಿ ಹೋಯ್ತಲ್ವಾ. ಪ್ರಾಣ ಹೋಗುವ ಕಾಲದಲ್ಲಿ ಇಂತಹ ಜೀವ ಆ ಹೋಗುವಂತದ್ದು ಅಂದ್ರೆ ಅವನಿಗೆ ಜೀವದಲ್ಲಿ ಏನು ಆಸೆ ಇರ್ಲಿಲ್ಲ, ಕಲಿಯುವ ಅವಕಾಶ ಏನು ಸಿಗುದಿಲ್ಲಲ್ಲ ಅಂತ ಅಳು ಬಂದ್ಬಿಡ್ತು. ಅದು ಭಕ್ತಿಯಿಂದ ಕೂಡಿದ ಪರಮಾತ್ಮನಲ್ಲಿನ ತಲ್ಲೀನತೆ ಅನ್ನೋದ್ರಿಂದಾಗಿ ಅವನಿಗೆ ಭಗವದ್ ದರ್ಶನ ಆಯ್ತು. ವಾಸುದೇವ ರೂಪಿ ಪರಮಾತ್ಮನ ದರ್ಶನವಾದದ್ರ ಪರಿಣಾಮವಾಗಿ ತತ್ವಾಯಾಮಿ ಬ್ರಹ್ಮಣ ವಂದಮಾನ ಸದಾ ಶಾಸ್ತೆ ಯಜಮಾನೋ ಹವಿರ್ಭಿ ಅನ್ನುವ ಮಂತ್ರಗಳೆಲ್ಲ ಕಂಡದ್ದು ಇದೇ ಶತರ್ಚಿಯಾದ ಶುನಶೇಪ. ನಾವು ಅನೇಕ ವರುಣ ದೇವತಾಕವಾದ ಮಂತ್ರಗಳನ್ನೆಲ್ಲ ನೋಡ್ತೇವೆ. ಅದಕ್ಕೆ ವರುಣನು ಪ್ರತಿಪಾದ್ಯ ದೇವತೆ. ವರುಣನಲ್ಲಿ ನಿಂತು ಲೋಕದ ಅನೇಕ ಕಾರ್ಯಗಳನ್ನು ಮಾಡುವಂತಹ ವಾಸುದೇವನನ್ನು ಕೂಡ ಈ ಮಂತ್ರಾರ್ಥ ಅನ್ನೋದಾಗಿ ಹಳೆಯ ಪ್ರಾಚೀನ ವ್ಯಾಖ್ಯಾನಕಾರರೆಲ್ಲ ಈ ಕಥೆಯ ನಿರೂಪಣೆ ಮಾಡುವಾಗ ಅವನಿಗೆ ವಾಸುದೇವನ ರೂಪ ಹೇಗೆ ಫಲಿಸಿತು ಅನ್ನೋದನ್ನ ಹೇಳ್ತಾರೆ. ಇಷ್ಟೆಲ್ಲ ಆದ್ರೂ ದೇವರ ದರ್ಶನ ಆಯ್ತು, ಒಂದು ರತಿ ಮನಸ್ಸಿಗೆ ಸಮಾಧಾನ ಆಯ್ತು, ಗುರುಗಳು ಮತ್ತೆ ಸಿಕ್ಕಿದ್ರು. ಅದರಿಂದಾಗಿ ವಿಶ್ವಾಮಿತ್ರರ ಪರಂಪರೆಯಲ್ಲಿ ಶುನಶೇಪನು ಒಬ್ಬ ಗೋತ್ರ ಪ್ರವರ್ತಕ, ಒಬ್ಬ ದೇವರಾತ, ಮಧುಚ್ಛಂದ, ಇನ್ನೊಂದು ಶುನಶೇಪ. ಇನ್ನು ಅನೇಕ ಜನ ಇದ್ದಾರೆ. ಪ್ರಧಾನವಾಗಿ ಈ ಮೂವರನ್ನೇ ನೆನಪಿಸಿಕೊಳ್ಳುತ್ತದೆ ಗೋತ್ರ ಪ್ರವರ್ತಕನನ್ನಾಗಿ. ಶುನಶೇಪನಿಂದ ಅನೇಕ ಅಪರೂಪದ ಮಂತ್ರಗಳೆಲ್ಲ ಲೋಕಕ್ಕೆ ಲಭ್ಯವಾಯಿತು. ಅದಾಗಿ ವಿಶ್ವಾಮಿತ್ರರಿಗೆ ಬಹಳ ಆನಂದ ಆಯ್ತು. ಇದನ್ನು ನಾನು ಯಜ್ಞದಲ್ಲಿ ಸ್ವೀಕರಿಸಿಲ್ಲ ಅಂತ ಆ ದೇವತೆ, ಪ್ರತಿಪಾದ್ಯ ದೇವತೆಯೇ ಹೇಳಿದ್ರಿಂದಾಗಿ ಅವನನ್ನ ಬಿಡುಗಡೆ ಮಾಡಿ ಗುರುಗಳ ಹತ್ರ ಕಳಿಸ್ಕೊಡ್ಲಾಗಿತ್ತು. ಇಷ್ಟೆಲ್ಲ ಅನುಕೂಲ ಆದ್ರೂ ಅವನಿಗೆ ಅವರ ತಂದೆ ತಾಯಿಗಳು ತನ್ನನ್ನ ಹರಿಶ್ಚಂದ್ರನಿಗೆ ಅಥವಾ ರೋಹಿತಾಶ್ವನಿಗೆ ಬಿಟ್ಟುಕೊಟ್ಟ ವಿಷಯ ಅವನಿಗೆ ಸಮಾಧಾನ ಆಗ್ಲಿಲ್ಲ, ಅಥವಾ ಅವನಿಗೆ ಇಷ್ಟ ಆಗ್ಲಿಲ್ಲ. ಎಷ್ಟೇ ಕಷ್ಟ ಆದ್ರೂ ಕೂಡ ಹೆತ್ತ ಮಗು ಹೀಗೆ ಅಂದ್ರೆ ಇದೊಂದು ಜೀವನದಲ್ಲಿ ನಡೆಯಲೇಬಾರದ ಒಂದು ಘಟನೆ ಅನ್ನುವ ರೀತಿಯಲ್ಲಿ ಚಿತ್ರಣಗೊಂಡದ್ದು. ಅವನಿಗೆ ತುಂಬಾ ಬೇಜಾರಾಯ್ತು. ಅವನು ಹೇಳುದು, ಅವರ ಅಪ್ಪ ಅಮ್ಮ ಮಾರಿದ್ದಕ್ಕೋಸ್ಕರ ಹರಿಶ್ಚಂದ್ರನ ಇದಕ್ಕೆ ಯಜ್ಞಕ್ಕಾಗಿ ಕೊಟ್ಟದ್ದಕ್ಕೋಸ್ಕರ ಹೇಗೆ ಶುನಶೇಪನಿಗೆ ಅವರ ಅಪ್ಪ ಅಮ್ಮನ ಬಗ್ಗೆ ತುಂಬಾ ನೋವಿತ್ತೋ, ಮುಂದೆ ಈ ಬದುಕಿದ ನನ್ನ ಮಗನೂ ಕೂಡ, ಬಾಲೋಪಿ ಈ ಮಗನೂ ಕೂಡ ನನ್ನ ನಾನು ಎಸಗಿದ ದೌರ್ಜನ್ಯಕ್ಕಾಗಿ ಇನ್ಯಾವತ್ತೂ ನನ್ನನ್ನು ಮರೆಯಲ್ಲ, ನನ್ನ ವಿರುದ್ಧ ಸೆಟದ ನಿಲ್ಬಹುದು ಈ ಹುಡುಗ. ಅಯ್ಯೋ ಅವನಿಗೆ ತೊಂದರೆ ಆಯ್ತು ಅಂತಲ್ಲ, ನನ್ ವಿರುದ್ಧ ಇನ್ನೂ ಶತ್ರುಶೇಷಂ ನಿಶೇಷಂ ಕಾರಯೇತು ಅಂತ. ಶತ್ರುಶೇಷವನ್ನ ನಿಶೇಷ ಮಾಡ್ಬೇಕು, ಚೂರು ಉಳಿಸ್ಬಾರ್ದು. ಅದು ಅಗ್ನಿ ಒಂದು ಸಣ್ಣ ಕಿಡಿ ಉಳಿದಿದ್ರು ಕೂಡ ಅಷ್ಟೇ ಸಾಕಾಗುತ್ತೆ ಕೆಲವೊಮ್ಮೆ ಇಡೀ ಕಾಳ್ಗಿಚ್ಚು ದೊಡ್ಡದಾಗಿ ಬೆಳೆದು ಇಡೀ ಊರನ್ನೇ ನಾಶ ಮಾಡ್ಲಿಕ್ಕೆ. ಹಾಗಾಗಿ ಶತ್ರುಶೇಷ ಉಳಿಸದಂತೆ ಏನ್ ಮಾಡಬಹುದು? ಅಪ್ರಮೇಯಾನುಭಾವೋಯಂ ಅಕುತಶ್ಚಿತ್ ಭಯೋಮರ ನೂನಮೇತದ್ ವಿರೋಧೇನ ಮೃತ್ಯುರ್ಮೇ ಭವಿತುರ್ನವ. ಇವನ ಸಾಮರ್ಥ್ಯವನ್ನ ಯಾವ ರೀತಿಯಿಂದಲೂ ಕೂಡ ಇಷ್ಟೇ ಅಂತ ತಿಳ್ಕೊಳ್ಳಿಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅಕುತಶ್ಚಿತ್ ಭಯ ಅಮರಹ, ಇವನಿಗೆ ಯಾರಿಂದಲೂ ಭಯ ಇಲ್ಲ. ಜೋರ್ ಬಿಡುಗಣ್ಣು ಮಾಡ್ಕೊಂಡು ಬಂದ್ರೆ ಅವನು ಆನಂದದಿಂದ ನೋಡ್ತಾ ಇರ್ತಾನೆ. ಹೌದಾ, ಹೊಡಿಲಿಕ್ ಬಂದ್ರಾ, ಬನ್ನಿ ಕೂತ್ಕೊಳ್ಳಿ. ಸುಸ್ತಾಯ್ತಾ, ಹೊಡೆದು ಕಷ್ಟ ಆಯ್ತಾ, ನಾನೇ ನಿಮ್ಗೆ ಬೇಕಾದೆಲ್ಲ ವ್ಯವಸ್ಥೆ ಮಾಡ್ತೇನೆ, ಕೂತ್ಕೊಳ್ಳಿ ಅಂತ ಹೊಡಿಲಿಕ್ ಬಂದವರಿಗೆ ಉಪಚಾರ ಮಾಡಿ ಕಳಿಸ್ತಿದ್ದ. ಇದು ಅವನ ವರ್ತನೆಯಿಂದಾಗಿ ಭಯ ಇಲ್ಲ ಅನ್ನೋದು ಅರ್ಥ ಆಯ್ತು. ಈ ರೀತಿಯಾದ ತೀವ್ರವಾದ ವಿರೋಧಗಳನ್ನ ಒಡ್ಡಿಯೂ ಕೂಡ ಅವನಿಗೆ ಭಯ ಇಲ್ಲ. ಡೌಟ್ ಬರುದೇನು ಅಂದ್ರೆ, ನೂನಮೇತತ್ ವಿರೋಧೇನ ಮೃತ್ಯುರ್ಮೇ ಭವಿತ ಅನ್ನುವ ವರ ಚತುರ್ಮುಖ ನನ್ ಕೊಟ್ನೋ ಮಗನಿಗೆ ಕೊಟ್ನೋ, ನನ್ನಲ್ಲಿ ಇದು ಫಲಿಸುತ್ತೋ ಇಲ್ವೋ, ವರ ನನಗೆ ಅಂದ್ರೆ ಉಳಿಯುತ್ತೋ ಅಥವಾ ಚತುರ್ಮುಖನ ವರವೇ ನಿಷ್ಫಲವಾಗಿ ಬಿಡುತ್ತೋ. ಅವನೇನೋ ಕೊಟ್ಟ ಮೇಲೆ ಉಫಿ ಅಂತ ಗೊತ್ತಾಗದೆ ಕೇಳದೆ ಹೊರಟೋಗ್ಬಿಟ್ಟಿದ್ನೋ, ಇದು ಇವನಿಗಲ್ಲ ಅವನಿಗೆ ಅಂತ, ಏನಾಗಿದೆ ಅಂತ ಅವನಿಗೆ ಒಳಗಿಂದಲೇ ನಾನು ಸಾಯದೆ ಉಳಿದಿದ್ದೇನೋ ಅಥವಾ ಇವನೇ ಸಾಯದೆ ಉಳಿತಾನೋ ಅನ್ನುವ ಚಿಂತೆಯಲ್ಲಿದ್ದ. ಇತಿ ತಚ್ಚಿಂತೆಯ ಕಿಂಚಿತ್ ಮ್ಲಾನ ಶ್ರಿಯ ಮಧೋಮುಖಂ ಚಂಡಾಮರ್ಷಂ ಶನಸೌ ವಿವಿಕ್ತ ಇವ ಹೋಚತು.
ಚಿಂತೆ ಚಿತೆಗಿಂತಲೂ ಭಯಾನಕ. ಚಿತೆಯಾದ್ರೂ ಕೂಡ ಕೇವಲ ದೇಹವನ್ನಷ್ಟೇ ಸುಡುತ್ತೆ. ಈ ಚಿಂತೆ ಅನ್ನುವಂಥದ್ದು ಜೀವನವನ್ನೇ ಸುಡುತ್ತೆ. ಹಾಗಾಗಿ ಚಿಂತೆಯಿಂದ ಆವರಿಸಿಕೊಂಡಿದ್ದ ಹಿರಣ್ಯಕಶಿಪುವಿನ ಮನಸ್ಸು ತುಂಬಾ ಅಸ್ಥಿರವಾದ ಸ್ಥಿತಿಗೆ ಹೋಗಿತ್ತು. ತಲೆ ತಗ್ಗಿಸಿ ಕೂತಿದ್ದ. ಷಂಡ ಮತ್ತು ಮರ್ಕರು ಇಬ್ರು ಗುರುಗಳ ಶಿಷ್ಯರು, ಅಂದ್ರೆ ಗುರುಗಳ ಮಕ್ಕಳು, ಶುಕ್ರಾಚಾರ್ಯರ ಮಕ್ಕಳು ಇಬ್ರು ಬಂದ್ರು. ಏಕಾಂತದಲ್ಲಿ ಏನಾದ್ರೂ ಪರಿಹಾರವನ್ನ ಸೂಚಿಸಿ ಯಜಮಾನನಿಗೊಂದು ನೆಮ್ಮದಿಯ ದಾರಿಯನ್ನು ತೋರಿಸ್ಬೇಕು ಅಂತ ಅನ್ನಿಸ್ತವರಿಗೆ. ಯಾಕಂದ್ರೆ ನಮ್ಗೆ ಅನ್ನದಾತೃವಿನ ಏನೇ ಚಿಂತೆ ಇದ್ರೂ ಕೂಡ ಅದು ನಮ್ಮ ಚಿಂತೆ. ಯಜಮಾನನಿಗೆ ನಿಷ್ಠನಾಗಿ ಬದುಕಬೇಕಾದದ್ದು ಅಲ್ಲಿಯ ಸೇವಕನ ಕರ್ತವ್ಯ, ಅಥವಾ ಅನ್ನ ಹಾಕಿದ ಯಜಮಾನನಿಗೆ ಚೆನ್ನಾಗಿ ಬದುಕಬೇಕಾದ ನಮ್ಮ ಕರ್ತವ್ಯ. ಚಿತಂ ತ್ವಯೈಕೇನ ಜಗತ್ರಯಂ ಭ್ರುವೋ ವಿಸೃಜ್ಯ ವಿಜೃಂಭಣಸ್ತತ್ರ ಸಮಸ್ತದಿಷ್ಣ್ಯಪಂ ನ ತಸ್ಯ ಚಿಂತೆ ತವ ನ ವೈ ಶಿಶೂನಾಂ ಗುಣದೋಷಯೋಪದಂ. ಓ ಪ್ರಭುವೇ, ಸರ್ವಸಮರ್ಥನೆ ಅಂತ ಅರ್ಥ. ಓ ನಾಯಕ, ಓ ಒಡೆಯ, ನೀನು ಒಂದು ವೇಳೆ ಹುಬ್ಬು ಗಂಟಿಕ್ಕಿ ಕೂತರೆ ಲೋಕಪಾಲಕರೆಲ್ಲ ಗಂಟು ಮೂಟೆ ಕಟ್ಟಿಕೊಳ್ತಾರೆ. ಎಲ್ಲಿರ್ಬೇಕು ಅಂತ ಅವರಿಗೆ ಗೊತ್ತಾಗಲ್ಲ, ಓಡ್ಲಿಕ್ಕೆ ಶುರು ಮಾಡ್ತಾರೆ. 3 ಲೋಕವು ಕೂಡ ನಿನ್ನ ವಶವಾಗಿ ಹೋಗಿದೆ, ನಿನ್ನ ಮುಂದೆ ಶವವಾಗಿ ನಿಂತಿದೆ. ಅಂಥ ನಿನಗೆ ಆತಂಕವನ್ನು ಉಂಟು ಮಾಡುವಂತಹ ಶಕ್ತಿ ಯಾವುದು ನಮ್ಗೆ ಕಾಣಿಸ್ತಿಲ್ಲ. ನೀನೇ ಯಾಕೋ ತಲೆ ಮೇಲೆ ಇಲ್ಲದ ಚಿಂತೆಯನ್ನ ಹೊತ್ತು ಏನೋ ದೊಡ್ಡ ಸಮಸ್ಯೆ ಆಗಿದೆ ಅಂತ ಆಲೋಚಿಸ್ತಾ ಇದ್ದಿ ಅಂತ ನಮಗ ಅನ್ನಿಸ್ತಾ ಇದೆ. ಪ್ರಹ್ಲಾದನ ಬಗ್ಗೆ ಏನಾದ್ರೂ ಹೇಳ್ಬೇಕು ಅಂತಂದ್ರೆ ಅವನಿನ್ನು ಎಳೆ ಮಗು. ನತಸ್ಯ ಚಿಂತ್ಯಂ ತವನಾಥ ಚಕ್ಷ್ಮಹೇ ನವೈ ಶಿಶೂನಾಂ ಗುಣದೋಷಯೋಪದ. ಮಗು ಏನೋ ಮಾತಾಡುತ್ತೆ, ಅದು ಅಪ್ಪನಿಗೆ ಏನೋ ನೀನು ಹುಚ್ಚ ಅನ್ನತ್ತೆ. ಅಪ್ಪ ಖುಷಿಯಿಂದ ನಗ್ತಾನೆ, ನಿಜವಾದ ಅಪ್ಪ. ನನ್ ಮಗು ನನ್ನನ್ನ ಹುಚ್ಚ ಅಂತಂತು, ಅದಕ್ಕೂ ಗೊತ್ತಾಯ್ತು ಅಂತ ಅನ್ಸಿರ್ಬೋದು. ಅದಕ್ಕ ಒಂದ್ ಶಬ್ದ ಹೇಳ್ತಲ್ಲ, ಅದಕ್ಕೆ ಖುಷಿ ಪಡ್ಬೇಕು. ಮಕ್ಕಳ ಮನಸ್ಸಿನಲ್ಲಿ ತಾನ ಆಡುವ ಪದದಿಂದ ಎದುರುಗಡೆಯವರು ಖುಷಿ ಪಡ್ತಾರೆ ಎಂದಾಗ ಅದು ಮತ್ತು ಅದೇ ಪದಗಳನ್ನ ಹೇಳಿ ಸಂತೋಷ ಪಡುತ್ತೆ. ಅದಕ್ಕೇನಂದ್ರೆ, ತಾನು ಮಾಡುವ ಯಾವ್ದಾದ್ರು ಚಟುವಟಿಕೆಗೆ ಪಕ್ಕದಲ್ಲಿದ್ದವರು ಖುಷಿ ಪಡ್ತಾರೆ, ಪಕ್ಕದಲ್ಲಿದ್ದವರು ಎಂಜಾಯ್ ಮಾಡ್ತಿದ್ದಾರೆ ಅಂತ ಅನ್ಸಿದ್ರೆ ನಾನ್ ಮಾಡ್ತಾ ಇರೋದು ಸರಿ, ಅದಕ್ಕೆ ಅದನ್ನೇ ಜಾಸ್ತಿ ಮಾಡ್ಬೇಕು ಅಂತ ಅನ್ಕೊಳ್ಳುತ್ತೆ. ಹಾಗಾಗಿ ತಪ್ಪು ಮಾಡಿದಾಗಲೂ ನಾವು ಮಗು ತಪ್ಪು ಮಾಡಿದ್ದನ್ನ ಶಿಕ್ಷಿಸದೆ ಸಣ್ಣ ಮಗು ಅಂತ ಅಷ್ಟೇ ವಿಷಯಕ್ಕೆ ಅದನ್ನು ಬಿಟ್ಟು ಬಿಟ್ರೆ ಅದೇನ್ ಅನ್ಕೊಳ್ಳುತ್ತೆ ಅಂದ್ರೆ, ನಾನ್ ಮಾಡುದು ಸರಿ, ಹೀಗ್ ಬದುಕುದೇ ಅರ್ಥವತ್ತಾದದ್ದು ಅಂತ ತಿಳಿದು ಅದರ ಅಂಶವನ್ನ ಗುಣವನ್ನ ತಾನೇ ಕಲ್ಪಿಸಿಕೊಂಡು ಇನ್ನು ಹೆಚ್ಚು ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಹಾಗಂತ ಹೇಳಿ ಚೆನ್ನಾಗಿ ಅದನ್ನ ಹೊಡೆದು ಬಡದು ಅದಕ್ಕೆ ಉಪದ್ರ ಕೊಡಬೇಕು ಅಂತಲ್ಲ, ಮಾಡಬಾರ್ದು ಪುಟ್ಟ. ಹಾಗೆ ಯಾರಿಗೂ ಎಷ್ಟೋ ಸರ್ತಿ ಮನೆಯಲ್ಲಿ ನೋಡ್ತೇವೆ ನಾವು, ಮಗು ಅನ್ಯಾಯ ಮಾಡ್ತಾ ಇರುತ್ತೆ, ದೊಡ್ಡವರು ಸುಮ್ನೆ ಇರ್ತಾರೆ, ಹಾ ಅನ್ನಲ್ಲ, ಹೂ ಅನ್ನಲ್ಲ. ಎಲ್ಲಿ ಉಸಿರು ಜಾಸ್ತಿ ಅಂದ್ರೆ ಮಗು ಏನೋ ಆಗ್ಬಿಡುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ಅದರ ತಪ್ಪುಗಳನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ತಾನೆ ಹೋಗ್ತಾರೆ. ಮಗು ತೀರಾ ಕೈ ತಪ್ಪಿ ಹೋಗುವ ಪರಿಸ್ಥಿತಿ ಬಂದಾಗ ಎಚ್ಚರ ಆಗುತ್ತೆ, ಆದ್ರೆ ಕೈ ತಪ್ಪಿ ಹೋಗಿರುತ್ತೆ, ಏನು ಮಾಡ್ಲಿಕ್ಕಾಗುದಿಲ್ಲ. ಯಾವುದೋ ಒಂದು ಇವತ್ತು ಮಗು ಸುಮಾರು 11-12 ವಯಸ್ಸಾಗಿರ್ಬೋದು. ಅದಕ್ಕೆ ಚಿಕ್ಕಂದಿನಿಂದ ಮೊಬೈಲ್ ನಲ್ಲಿ ನೋಡಿಯೇ ಊಟ ಅಭ್ಯಾಸ. ತಂದೆ ತಾಯಿಗಳು ಅದು ಮೊಬೈಲ್ ನೋಡ್ತಾ ಕೂತಿದ್ರು ಕೂಡ ಒಂದು ಮಾತು ಹೇಳ್ತಿರ್ಲಿಲ್ಲ, ಅದೇ ಆ ಎಲೆ ಮುಂದೆ ಕೂತ್ಕೊಂಡು ಊಟ ಮಾಡ್ತಾನೆ ಇದೆ. ಇವತ್ತು ಬಡಿಸೋರಿಗೆ ಸ್ವಲ್ಪ ಸಿಟ್ಟು ಬಂತು. ಒಂದ್ಸಲ ನೋಡಿದೆ, 2 ಸಲ ನೋಡಿದೆ, 3 ಸಲ ನೋಡಿದೆ, ತಿಂತ ಎಲ್ಲ ಹಾಕಿದ್ದು ಜೋರ್ ಮಾಡಿದ್ರು. ಏನು ಊಟ ಮಾಡುವಾಗ ಅದನ್ನೆಲ್ಲ ಮಾಡಬಾರ್ದು, ಹಾಗೆ ಹೀಗೆ ಇಷ್ಟು ಅವರು 2-3 ಸರ್ತಿ ಹೇಳಿ ಹೋದ್ರು ಆ ತಂದೆ ತಾಯಿ ಆ ಮಗುವಿನ ಮೇಲೆ ಒಂದು ಆಕ್ಷೇಪವಾಗ್ಲಿ ಅಂಥದ್ದು ಮಾಡ್ಲಿಲ್ಲ. ಅದು ನಿಮ್ಗೆ ನೀವ್ ನಂಬ್ತಿರೋ ಬಿಡ್ತಿರೋ ಆ ತರ ಅಡಿಕ್ಷನ್ ಇಂದ ಅದಕ್ಕೆ ಮಾತೇ ಇಲ್ಲ, ಮಾತಾಡೋದೇ ಮರ್ತು ಬಿಟ್ಟಿದೆ. ಏನಂದ್ರು ಮೊಬೈಲ್ ನೋಡ್ತಾ ಇರುತ್ತೆ, ಹಿಂಗ್ ನೋಡುತ್ತೆ, ಮೊಬೈಲ್ ನೋಡ್ತಾ ಇರ್ತಿ. ಪೂರಿ ಹಾಕಿದ್ದಾರೆ, ದೋಸೆ ಹಾಕಿದ್ದಾರೆ, ಏನೇನೋ ಸ್ವೀಟ್ ಹಾಕಿದ್ದಾರೆ, ಬೋಂಡ ಹಾಕಿದ್ದಾರೆ, ಒಂದು ಪದಾರ್ಥದ ಕಡೆಗೆ ಅದಕ್ಕೆ ಗಮನ ಇಲ್ಲ.
ತಿನ್ನಿಸ್ಲಿಕ್ಕೆ ಹೋದ್ರೂ ತಿನ್ನಲ್ಲ. ಕೇವಲ ಆ ದೃಶ್ಯ ಮಾಧ್ಯಮಕ್ಕೆ ಮನಸ್ಸು ಕೊಟ್ಟ ಮಗುವಿಗೆ ಅದಕ್ಕಿಂತ ಬೇರೆ ಪ್ರಪಂಚವೇ ಇಲ್ಲ. ಕೆಲವೊಂದ್ಸರ್ತಿ ಯಾರು ಒತ್ತಾಯ ಮಾಡಿ ಬಾಯಿಗೆ ಹಾಕಿದ್ರೆ ಅದು ಕಸದ ಬುಟ್ಟಿ ಹಾಕಿದ ಹಾಗೆ ಕಸ ಹೊಟ್ಟೆ ಒಳಗೆ ಹೋಗುತ್ತೋ, ಅದು ಏನ್ ರುಚಿ ಗೊತ್ತಾಗುತ್ತೋ ಒಂದು ಗೊತ್ತಾಗಲ್ಲ. ಅಂದ್ರೆ ಈ ತರ ಮಕ್ಕಳನ್ನ ಬೆಳೆಸುವಾಗ ಅದಕ್ಕೆ ಗುಣದೋಷಗಳ ಬಗ್ಗೆ ಚಿಂತೆ ಇರಲ್ಲ. ಆದ್ರಿಂದ ನೀನ್ ಅಷ್ಟು ಗಂಭೀರವಾಗಿ ತಗೊಳ್ಬಾರ್ದು. ಆದ್ರೆ ಬೆಳೆದ್ಮೇಲೆ ಅದೇ ತಪ್ಪನ್ ಮಾಡಿದ್ರೆ ಬಾರಿಸ್ಬೇಕು. ಈಗ ಒಂದ್ಸಲ ಹೇಳಿ ನೋಡಿ, ಇದು ಮೊದಲನೇ ಸಲ ಅಲ್ವಾ, ಚೂರು ಬುದ್ಧಿ ಹೇಳೋಣ, ಚೂರು ಅದನ್ನ ತಿದ್ದೋಣ. ಚಿಕ್ಕ ಮಕ್ಕಳನ್ನ ನಾವು ತುಂಬಾ ಗಂಭೀರವಾಗಿ ತಗೊಳ್ಬಾರ್ದು ಈ ವಿಷಯದಲ್ಲಿ ಅಂತ ಷಂಡಾಮರ್ಕರು ತಮ್ಮ ಬುದ್ಧಿಯನ್ನ ಉಪಯೋಗಿಸ್ತಾರೆ. ಆಗ ಇಮಂತು ಪಾಶೈರ್ವರುಣಸ್ಯ ಬದ್ಧಂ ನಿದೇಹಿ ಭೀತೋ ನ ಪಲಾಯತೆ ಯಥಾ ಬುದ್ಧಿಶ್ಚ ಪುಂಸೋ ವಯಸಾ ಸೇವಯಾ ಯವದ್ಭಾಗವತಾನಿಷ್ಯತಿ. ಶುಕ್ರಾಚಾರ್ಯರು ಬರುವ ತನಕ ಈ ಹುಡುಗ ಪ್ರಹ್ಲಾದನನ್ನು ನೀನು ವರುಣ ಪಾಶದಲ್ಲಿ ಕಟ್ಟಿಡು. ಸಾಮಾನ್ಯ ಕೆಲವೊಂದ್ಸರ್ತಿ ಬುದ್ಧಿ ಬಂದಂತೆ ನಿಧಾನಕ್ಕೆ ಅದು ಬಲಿಯತ್ತೆ ಅಂತಾದಾಗ ಸರಿ ಏನು ತಪ್ಪೇನು ಅಂತ ಗೊತ್ತಾಗುತ್ತೆ. ಈಗ ಮಗುವಿಗೆ ಯಾವುದೋ ಒಂದು ಆಕರ್ಷಣೆನೋ ಅಥವಾ ಯಾರೋ ಅದರ ತಲೆಯಲ್ಲಿ ಏನೋ ಒಂದು ವಿಷಯ ಹೇಳಿದ್ದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅದು ಈಗ ಕಾರ್ಯಭಾರ ಮಾಡ್ತಾ ಇದೆ. ಆದ್ರೆ ಅದಕ್ಕೆ ನಿಜವಾಗಿ ತಾನು ಏನ್ ಮಾಡ್ತಾ ಇದ್ದೇನೆ ಅನ್ನುವ ಪ್ರಜ್ಞೆ ಇಲ್ಲ. ಮತ್ತೆ ಆರ್ಯ ಸೇವೆಯ ಶುಕ್ರಾಚಾರ್ಯರು ಬಂದ್ಮೇಲೆ ಅವರ ಸೇವೆಗೆ ಆ ಮಗುವನ್ನ ಬಿಡು. ಆವಾಗ ಆ ಮಗುವಿಗೆ ಗುರು ಸೇವೆ ಮಾಡಿ ಸರಿಯಾದ ಪ್ರಜ್ಞೆ ಬರುತ್ತೆ. ಲೋಕದಲ್ಲಿ ಅನರ್ಥವನ್ನ ಹುಟ್ಟು ಹಾಕಬೇಕು ಅಂತ ಅಂದುಕೊಂಡ ಧರ್ಮಾತೀತವಾದ ಪಠ್ಯವನ್ನು ಕೂಡ ಕಲಿಸುವಾಗ ಗುರು ಸೇವೆ ಬೇಕು. ಕೇವಲ ಭಗವದ್ಭಕ್ತಿಗೆ ಕಾರಣವಾದಲ್ಲಿ ಮಾತ್ರ ಗುರು ಸೇವೆ ಅಲ್ಲ ಅಂತ ಹಿರಣ್ಯಕಶಿಪುವಿನ ಮುಂದೆಯೇ ಷಂಡಾಮರ್ಕರು ಶುಕ್ರಾಚಾರ್ಯರ ಸೇವೆ ಮಾಡಿದ್ಮೇಲೆ ಹುಡುಗನಿಗೆ ನೀನು ಅಂದುಕೊಂಡಂತಹ ಬುದ್ಧಿ ಬರುತ್ತೆ ಅಂತ ಉಪದೇಶ ಮಾಡ್ತಾನೆ. ಅಂದ್ರೆ ಗುರು ಸೇವೆ ಅನ್ನೋದು ಕೂಡ ಎಷ್ಟೋ ಜನ ಈ ಎಡಬಿಡಂಗಿಗಳೊಂದಿಷ್ಟನೇ ಇರ್ತಾರಲ್ಲ, ಅವರಿಗೆ ಸರಿ ತಪ್ಪುಗಳ ಅಂತರ ಗೊತ್ತಿಲ್ಲದೆ ದೇಶದ ವಿರುದ್ಧನೇ ಮಾತಾಡ್ತಿರ್ತಾರೆ. ಅವರಿಗೂ ಶಿಷ್ಯರಿರ್ತಾರೆ. ಆ ಶಿಷ್ಯರು ಗುರು ಸೇವೆ ಮಾಡಿದ್ರಿಂದಾಗಿನೇ ಆ ಶಿಷ್ಯರಿಗೆ ಇನ್ನಷ್ಟು ಸಮಾಜದಲ್ಲಿ ಪ್ರತಿಷ್ಠೆ, ಗೌರವ, ಸಮ್ಮಾನ ಎಲ್ಲ ದೊರಕತ್ತೆ. ಗುರು ಸೇವೆ ಅನ್ನೋದು ದುಷ್ಟನಿಗೂ ಬೇಕು, ಸಜ್ಜನನಿಗೂ ಬೇಕು. ನಿಮ್ಗೆ ವಿಚಿತ್ರ ಅನ್ನಿಸ್ಬೋದು, ಆದ್ರೆ ಶಾಶ್ವತವಾದ ಫಲ ಸಿಗುದಿಲ್ಲ ಅನ್ನೋದು ಬೇರೆ. ಆದ್ರೆ ತತ್ಕಾಲದ ಫಲ ಸಿಗುತ್ತೆ. PhD ಅಂತ ಬಂದವರು ಮನೆಯಲ್ಲೇ ಅಡಿಗೆ ಮಾಡ್ಕೊಂಡು ಕೂತ್ಬಿಟ್ಟಿರ್ತಾರೆ ಪಾಪ ಆ ಗೈಡ್ ಇದ್ದು. ಅವ್ರು ಹೇಳಿದ ಹಾಗೆ ಕೇಳ್ಕೊಂಡು, ಬಟ್ಟೆ ಹೊಕ್ಕೊಂಡು, ಸಾಮಾನು ತಂದ್ಕೊಂಡು, ಪಾತ್ರೆ ತೊಳ್ಕೊಂಡು, ಅವ್ರು ಹೇಳಿದ ಕಡೆಗೆಲ್ಲ ಹೋಗಿ, ಇನ್ನು ಕೆಲವರೆಲ್ಲ ಏನೇನೋ ಕಷ್ಟ ಅನ್ಬಿಡ್ತಾರೆ. ಆದ್ರೆ ಆ ವ್ಯಕ್ತಿಯಲ್ಲಿ ಅಂಥ ಜ್ಞಾನಕ್ಕೆ ಅರ್ಹತೆಯೇ ಇರುವುದಿಲ್ಲ. ಆದ್ರೆ PhD ಸಿಗಬೇಕು ಅಂದ್ರೆ ಅಂತ ಗೊಡ್ಡು ಮನುಷ್ಯನ ಬದುಕಿಗೂ ಕೂಡ ನಾವು ಸೊಪ್ಪು ಹಾಕಿ ಇನ್ನಷ್ಟು ಗೊಬ್ಬರ ಬೆಳೆಸಿ ಆ ದಡ್ಡತನವನ್ನೇ ಪೋಷಿಸಿ ನೀವೇ ನಮ್ಮ ಗುಗ್ಗುರು ಗುಗುರು 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 ಅಂತ ಹೇಳ್ಕೊಂಡು ಕೊಡ್ಬೇಕು. ಆಗ ಅವನು ಒಲಿದು ಬಂದ್ರೆ ಅವನಿಗೆ PhD ಅನ್ನುವಂತಹ ಪರ್ಮನೆಂಟ್ ಹೆಡ್ ಡ್ಯಾಮೇಜ್ ಪೋಸ್ಟ್ ಸಿಗುತ್ತೆ. ತಥೇತಿ ಗುರುಪುತ್ರೋಕ್ತಂ ಅನುಜ್ಞಾಯೇದಮಬ್ರವೀತ್ ಧರ್ಮ ಶಕ್ಯೋಪದೇಷ್ಟವ್ಯ ರಾಜ್ಞಾನ್ಯೇ ಗೃಹ ಮೇಧಿನಾಂ. ಆಯ್ತು, ನೀವು ಹೇಳಿದ ಹಾಗೆ ಮಾಡೋಣ. ಗುರುಪುತ್ರರು ಹೇಳಿದ ಮಾತಿನಲ್ಲಿ ಅರ್ಥ ಇದೆ ಅಂತ ಸಮ್ಮತಿ ಕೊಟ್ಟ ಮನಸ್ಸಿಗೆ ಅನ್ನಿಸ್ತು. ಇದರಲ್ಲೊಂದು ಅಂದ್ರೆ ತನ್ನ ಕಡೆಗೆ ಮಗನನ್ನ ತಿರುಗಿಸಿಕೊಳ್ಳುವುದಕ್ಕೆ ಇದೊಂದು ದಾರಿ. ಈತ ಗೃಹಸ್ಥನಾದ ರಾಜನಿಗೆ ಬೇಕಿರುವಂತಹ ಧರ್ಮಗಳ ಬಗ್ಗೆ ಮಾತ್ರ ಇವನಿಗೆ ಹೇಳಿ, ರಾಜನಾಗಿ ನಾಳೆ ಈ ಪೀಠಕ್ಕೆ ಬಂದು ಕೂತಾಗ ಪೀಡೆಯೇ ಕ್ರೀಡೆಯಾಗಲಿ ಅನ್ನುವ ಅವನ ಧ್ಯೇಯ ವಾಕ್ಯ ಗಟ್ಟಿಯಾಗಲಿ. ಎಲ್ರಿಗೂ ಉಪದ್ರ ಮಾಡುವುದೇ ನಮ್ಮ ಎಂಟರ್ಟೈನ್ಮೆಂಟ್. ಊರವರಿಗೆಲ್ಲ ಉಪದ್ರ ಕೊಡುವುದೇ ಎಂಟರ್ಟೈನ್ಮೆಂಟ್. ಅದೇ ನಮ್ಮ ಧ್ಯೇಯ ವಾಕ್ಯ. ಅದಕ್ಕೆ ತಕ್ಕಂತೆ ಅವನಿಗೆ ಬೇಕಿರುವ ರಾಜಧರ್ಮಗಳನ್ನ ಬೋಧಿಸುವ ವ್ಯವಸ್ಥೆ ಆಗಲಿ ಅಂತ ಹೇಳಿ ಗುರುಗಳ ಹತ್ರ ಕೊಟ್ಟು ಕಳುಹಿಸುವ ಮಾತು ಬರುತ್ತೆ.
ಮುಂದೇನಾಯ್ತು ಅಂತ ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಯೇತಿ ಸಮರ್ಪಯಾಮಿ. ಜ್ಞಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತೆ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣ. ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಭೂಯಾದ್ ವಿಶ್ವಸ್ಯ ಮಂಗಲಂ. ಉಚ್ಯತಾಂ ಶೀಘ್ರಂ.